ಕೈಗಾರಿಕೆಗಳು ಬೇಕು, ಜೊತೆಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜನ್ನು ಇಲ್ಲಿ ತೆರೀಬೇಕು ಅಂತಕ್ಕಂಥ ಸುಮಾರು 1 ವರ್ಷ ಆಯ್ತಾ ಧರಣಿ ನಡೀತಾ ಇರೋದು? 2 ವರ್ಷ ಆಯಿತು? 3 ವರ್ಷ ಹೋಯ್ತಾ? 1.5 ವರ್ಷ ನಿರಂತರವಾಗಿ ರಾಯಚೂರು ನಗರದಲ್ಲಿ ಧರಣಿ ನಡೀತಾ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಹಿಂದೆ ನೀವು IIT ಕಾಲೇಜ್ ಬೇಕು ಅಂತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಆಗಬೇಕು ಅಂತ ಇದ್ದರೆ ಅದು ಹುಬ್ಬಳ್ಳಿ ಧಾರವಾಡಕ್ಕೆ ಏನೋಗಿದೆ, ತಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ನಿರಾಸೆ ಆಕ್ರೋಶವೂ ಇದೆ. ಈ ಒಂದು ಸೈನಿಕ ಶಾಲೆಯ ಉದ್ಘಾಟನೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಒಂದು ಭರವಸೆಯನ್ನು ಕೊಡ್ತೇನೆ. ಈ ಭಾಗದಲ್ಲಿ ಏನು ಒಂದು ಅಭಿವೃದ್ಧಿಯನ್ನು ನೀವು ಕಾಣಬೇಕು ಅಂತ ಇದ್ದೀರಿ, ಕೃಷಿಯನ್ನು ಹೊರತುಪಡಿಸಿ ಕೆಲವು ಕೈಗಾರಿಕೆಗಳನ್ನು ತರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಸೆ ಏನಿದೆ, ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತೇನೆ. ಇಲ್ಲಿ ನಮ್ಮ ಹಂಪನಗೌಡರು ಮತ್ತು ಇಬ್ಬರು ನಮ್ಮ ಲೋಕಸಭಾ ಸದಸ್ಯರು ಏನಿದ್ದೀರಿ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ. ರಾಜಕಾರಣ ಬೇರೆ, ಆದರೆ ಈ ರಾಜ್ಯದ ಅಭಿವೃದ್ಧಿಯ ವಿಷಯ ಬಂದಾಗ, ಈ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಈ ರಾಜ್ಯ ಸರ್ಕಾರದ ಜೊತೆಯಲ್ಲಿದ್ದೇನೆ. ಯಾವುದೇ ಕಾರಣಕ್ಕೂ ಸಂಕುಚಿತ ಮನೋಭಾವದಲ್ಲಿ, ಯಾಕೆಂದರೆ ಇಲ್ಲಿರೋರೆಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಪಕ್ಷ ಬೇರೆ ಇರ್ಬೋದು. ನಮ್ಮ ಹಂಪನಗೌಡರು ನನಗೆ, ನಾವು ಸಣ್ಣ ಹುಡುಗರು, ಅವರು ದೇವೇಗೌಡರ ಜೊತೆ ರಾಜಕೀಯ ಮಾಡ್ತಾ ಇದ್ದಾಗ ನಾವೆಲ್ಲ ಸಣ್ಣ ಹುಡುಗರುಗಳಿದ್ದು, ನಾವು ನಿಲ್ತಿರಲಿಲ್ಲ ಅವರುಗಳ ಮುಂದೆ. ಇಲ್ಲಿ ಇಬ್ಬರು ಲೋಕಸಭಾ ಸದಸ್ಯರೇನಿದ್ದಾರೆ ಅವರು ನನಗೆ ಆತ್ಮೀಯವಾಗಿ ಇರೋರು, ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ರು. ಆದರೆ ಒಂದು, ಈ ಸರ್ಕಾರದಲ್ಲಿ ಹಲವಾರು ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನನಗೆ ಸಹಕಾರ ಕೊಡಿ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ. ಈಗ ನೀವು ತುಂಗಭದ್ರಾ ನದಿಯ ವಿಷಯದಲ್ಲಿ ಯಾವೊಂದು ಗಣಿಗಾರಿಕೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ನಡೆದು, ಆ ಗಣಿಗಾರಿಕೆಯಿಂದ ಇವತ್ತು ತುಂಗಭದ್ರಾ ಜಲಾಶಯ 30 TMC ನೀರನ್ನು ಇವತ್ತು ಸಂಗ್ರಹ ಮಾಡ್ತಕ್ಕಂಥ ಒಂದು ವಾತಾವರಣ ಅಲ್ಲಿಲ್ಲ. ಈಗಾಗಲೇ ಹಲವಾರು ವರ್ಷಗಳಿಂದ ನವಿಲೆ ಭಾಗದಲ್ಲಿ ಒಂದು ಪ್ಯಾರಲಲ್ ಜಲಾಶಯವನ್ನು ಕಟ್ಟಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಸರ್ಕಾರದಲ್ಲಿ, ಆದರೆ ಅದು ಮುಂದುವರೆದಿಲ್ಲ. ಇಲ್ಲಿ ಇರ್ತಕ್ಕಂಥ ಭಾಷಣ ಮಾಡಿದವರೆಲ್ಲ ನನ್ನ ಸಹೋದರ, ಸಣ್ಣ ಸಹೋದರ, ನನ್ನ ಸಹೋದರ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾರಾ ಲೋಕೇಶ್ ಅವರ ಬಗ್ಗೆ ನೀವು ಮಾತನಾಡ್ತಾ ನೀರಾವರಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಬೇಕು ಅಂದರೆ, ಆದರೆ ನನಗದರ ಅನುಭವ ಇದೆ. ಇವತ್ತು ಅವರು ರಾಜಕೀಯವಾಗಿ ಯಾವೊಂದು ಶಕ್ತಿಯನ್ನು ಬೆಳೆಸ್ಕೊತಾ ಇದ್ದಾರೆ, ಆಂಧ್ರದ ಜನತೆಯ ಮನೆಯ ಮಗನಾಗಿ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ. ನಾನು ಅವರ ಮೇಲೆ ಇದರ ಹೊರೆಯನ್ನು ಹೊರಿಸಲಿಕ್ಕೆ ಸಿದ್ಧ ಇಲ್ಲ. ಕಾರಣ, ಈ ನೀರಿನ ಹಂಚಿಕೆಯ ವಿಷಯ ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರ. ಏನಣ್ಣ? ನವಿಲೆ ಜಲಾಶಯ ಇದ್ದು ನಾವು ಹೋಗ್ಬಿಟ್ಟು ಈಗ ಬೆಳೀತಿರ್ತಕ್ಕಂಥ ಒಬ್ಬ ಯುವ ನಾಯಕನಿಗೆ ನೀವು ಇದನ್ನು ಸರಿಪಡಿಸ್ಕೊಡಿ ಅಂತ ಕೇಳಿದ್ರೆ ನಾಳೆ ಬೆಳಗ್ಗೆ ಅಲ್ಲಿ ರಾಜಕೀಯ ಮಾಡ್ತಾರೆ. ಅದಕ್ಕೆ ಇದು ಒಂದು ಸೌಹಾರ್ದಯುತವಾಗಿ ಒಂದು ಹೊಂದಾಣಿಕೆ ಏನಾಗಬೇಕಾಗಿದೆ. ಸ್ವಲ್ಪ ಸಮಯ ಹಿಡಿತದೆ, ಅದು ನೀರಿನ ಹಂಚಿಕೆ ಸಮಸ್ಯೆ ಇಲ್ಲದೆ ಇದ್ದರೂ ಕೇಳೋಣ. ಈಗ ನೀವು ನವಿಲೆ ಹತ್ರ ಪ್ಯಾರಲಲ್ ಜಲಾಶಯ ಕಟ್ಟಬೇಕು ಅಂತೀರಿ. ಈಗ ಅದು ಕೂತ್ಕೊಂಡು ಚರ್ಚೆ ಆಗಿ ಮಾಡಬೇಕು. ಪಾಪ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ, ಇನ್ನು ಮಗನಾಗಿ ಸ್ವೀಕಾರ ಮಾಡಿದ್ದೀವಿ, ಏನಪ್ಪ ಇದು ನಮ್ಮನ್ನು ಬಿಟ್ಬಿಟ್ಟೆಲ್ಲ ಎಲ್ಲೆಲ್ಲ ಹೋಗಿ ಏನೇನೋ ಭರವಸೆ ಕೊಟ್ಟರು ಅಂತ ಹೇಳಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಸಾರ್ವಜನಿಕವಾಗಿ ಇದು ಹೇಳಬಾರ್ದು ನಾವು. ಆದರೆ ನನಗೊಂದು ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳಲ್ಲಿ ಒಂದು ಸೌಹಾರ್ದಯುತವಾದಂಥ ರೀತಿಯಲ್ಲಿ